ದಯವಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಲೈಕ್ ಮಾಡಿರಿ. ಹಾಗೆ ಸ್ಟೋರಿನ ದಯವಿಟ್ಟು ಕಾದು ಏನಾಗುತ್ತೆ ಏನು ಅಂತ ನೋಡ್ಕೊತ ಹೋಗ್ರಿ. ಗಾಬರಿ ಆಗಬೇಡ್ರಿ. ಆದರೆ ಸ್ಟೋರಿನ ಸ್ಟೋರಿ ಥರ ತಗೋರಿ. ದಯವಿಟ್ಟು ಮಲೇಶನಿಗೆ ಏನಾಗಬಾರ್ದು, ಅವ್ನಿಗೇನಾದ್ರು ನಾನು ನೋಡಲ್ಲ, ಆಮೇಲೆ ಅವ ಬರಲೇಬೇಕು ಅಂತ ಕಮೆಂಟ್ ಹಾಕಬೇಡ್ರಿ. ನನಗೆ ನನ್ನದೇ ಆದ ಒಂದು ಸ್ಟೈಲ್ನಲ್ಲಿ ಕತೆ ತೊಗೊಂಡು ಹೋಗ್ಬೇಕಂತ ಐತಿ. ಸೊ ಅದಕ್ಕೋಸ್ಕರ ಏನಾಕೈತಿ ಏನು ಎತ್ತ ಪ್ರತಿಯೊಂದು ನೋಡ್ರಿ. ಒಳ್ಳೆ ಮೆಸೇಜ್ ಇಟ್ಟೆ ಮಾಡಿರ್ತೀನಿ. ಆಮೇಲೆ ದಯವಿಟ್ಟು ಹೊಸದಾಗಿ ಯಾರು ನೋಡೋದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಜಾಸ್ತಿ ಶೇರ್ ಮಾಡಿರಿ ಅಂತ ಬೇಡ್ಕೋತೀನಿ. ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ವಿಡಿಯೋ ಹಾಕೋದು ಅಸ್ತವ್ಯಸ್ತ ಆಗೈತಿ ನಂಗೆ ಗೊತ್ತು. ಹಬ್ಬದ ಗದ್ದಲ ಗಲಾಟೆ, ಮನೆಯೊಳಗೆ ಮಂದಿ ಬಂದಾರ, ಎಲ್ಲಾರನ್ನೂ ಸುಮ್ಮನಿರಿ ವಿಡಿಯೋ ಮಾಡಬೇಕು ಅಂತ ಹೇಳಕ್ಕೆ ಆಗಲ್ತು. ಯಾಕಂದ್ರೆ ಅವ್ರವ್ರ ಕೆಲಸ ಪಾಪ ಅವ್ರ ಹಬ್ಬಕ್ಕಂತ ಬಂದಿರ್ತಾರೆ. ಅವಾಯ್ಡ್ ಮಾಡಿ ಎಷ್ಟಂತ ಮಾಡಲಿ, ಅದ್ರಾಗೂ 1, 2, ಒಂದ್ಸಲ 5, ಒಂದ್ಸಲ 4 ಹಿಂಗೆ ಮಾಡ್ತಾ ಇದ್ದೀನಿ. ಅದ್ರಾಗ ನಾನು ನನ್ನ ತವರು ಮನೆಗೆ ಬಂದೀನಿ. ಅಲ್ಲಿಂದ ಸ್ವಲ್ಪ ನಾನು ಹಬ್ಬದ ಗದ್ದಲ ಮನೆಯೊಳಗೆ ಆರಾಮಾಗಿರ್ಬೇಕು ಅಂತೇಳಿ ಹಾಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗ್ತೈತಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹಬ್ಬ ಮುಗಿದ್ಮೇಲೆ ಮತ್ತೆ ಯಥ ಪ್ರಕಾರ 4-5 ವಿಡಿಯೋಸ್ನ ಹಾಕೊಂತ ಹೋಗ್ತೀನಿ. ಅಕ್ಕ, ನೀವು ಬರ್ರಿ, ನಾಷ್ಟ ಮಾಡ್ಬರ್ರಿ. ಅಯ್ಯೋ ಇಲ್ಲ, ನಾನು ಈಗ ನಿಮ್ಮ ಮಾವ ಬಂದು ತಿಂತೇನೆ ಅಂತ ಅವ್ರಿಗೂ ಹಾಕ್ಕೊಟ್ಟೆ, ನೀ ತಿನ್. ಸರಿ ಅಕ್ಕ. ಮಸ್ತಾಗತ್ತೆ. ಅಲ್ಲಿ ಆಗ್ಲೇ ನಾಷ್ಟ ಮಾಡಕತ್ತೀಯ? ಹೊಟ್ಟೆ ಹಸ್ತಿತ್ತು. ನೀವು ಒಳಗೆ ಹೋರಿ. ಅಲ್ಲ, ಅತ್ತೆ ಐತಿ, ಹಾಕೊಡ್ತೈತಿ. ಅಲ್ಲ, ಗಂಡ ತಿಂದ ಮೇಲೆ ತಿನ್ಬೇಕು. ಗಂಡ ತಿನ್ಮೇಲೆ ತಿನ್ಬೇಕಾ? ಅಯ್ಯ, ನಾನೇನು ಅಷ್ಟು ತಿಂದು ಖಾಲಿ ಮಾಡ್ತೇನೆ. ನಿಮ್ಗೂ ಇಟ್ಟೇನು ನೋಡ್ರಿ, ನಿಮ್ಗೂ ಭಾಳ ಇಷ್ಟ ಐತಿ ಇನ್ನೂ. ಅಲ್ಲ, ನಂಗೆ ಹೊಟ್ಟೆ ಹಸ್ತಿತ್ತು, ನಾ ತಿನ್ನತೇನಿ. ಅಲ್ಲ, ನಿಮ್ ಅತ್ತಿ ಹೇಳ್ಕೊಟ್ಟಿಲ್ಲನ ಗಂಡ ತಿಂದ್ಮೇಲೆ ತಿನ್ಬೇಕು ಅಂತೇಳಿ? ಈಗೇನ ತಗೋರಿ, ಈಗ ತಿಂತೇನಿ, ನೀವು ತಿಂದ್ಮೇಲೆ ಮತ್ತೆ ತಿಂತೇನಂತ. ಹಂಗಲ್ಲ ಕಬ್ರಿಗೇಡಿ, ಗಂಡ ಬರಕ್ಕಿಂತ ಮುಂಚೆ ಅಯ್ಯೋ ನನ್ನ ಗಂಡ ಯಾವಾಗ ಬರ್ತಾನೆ ಏನ, ಬಿಸೇ ನಾಷ್ಟ ತಯಾರೈತಿ, ಅಡಿಗೆ ತಯಾರೈತಿ, ಪಾಪ ಅವ ತಿಂದ್ಮೇಲೆ ತಿನ್ಬೇಕು, ಅಯ್ಯೋ ಅವ್ಗೆ ಹಾಕೊಡ್ಬೇಕು, ಪಾಪ ನನ್ನ ಗಂಡ ಹೊಡೆ ತುಂಬ ತಿನ್ಲಿ ಅಂತ ಅನ್ಬೇಕು ನೀನ. ನಮ್ಮವ್ವ ಯಾವಾಗೂ ಹಿಂಗ ಅಂದೇ ಇಲ್ಲ ನನ್ನ ಮುಂದೆ. ನಂಗೆ ಗೊತ್ತಾಗಬೇಕು? ಮನಸ್ನಾಗಿರ್ತೈತಿ, ಮುಂದೆ ಅನ್ನಲ್ಲ, ಗೊತ್ತಾನ? ಮನಸ್ನಾಗಿದ್ರೆ ನಂಗೆ ಗೊತ್ತಾಕತಿ? ಈಗ ಆತ ನಾ ಹೇಳಿಂದರ ಅನ್ಬೋದಲ್ಲ. ಅಯ್ಯಯ್ಯೋ, ನನ್ನ ಗಂಡ ಯಾವಾಗ ಬರ್ತಾನೋ ಏನೋ, ಬಿಸಿದೈತಿ. ನನ್ನ ಗಂಡ ಬಂದ ತಕ್ಷಣ ತಿನ್ನಕ್ ಕೊಡ್ಬೇಕಪ್ಪ. ನನ್ನ ಗಂಡ ತಿಂದ್ಮೇಲೆ ನಾನು ತಿನ್ಬೇಕು. ಪಾಪ ಹೊಟ್ಟೆ ತುಂಬ ತಿನ್ಬೇಕು ನನ್ನ ಗಂಡ. ಅಯ್ಯಯ್ಯೋ, ಯಾವಾಗ ಬರ್ತಾನೋ ಏನೋ ನನ್ನ ಗಂಡ. ಅನ್ನೇಲಿಲ್ಲ, ಇನ್ನೊಂದ್ಸಲ ನಂಗೆ ಹೇಳ್ಕೊಡ್ರ. ನಾನು ಇನ್ಮೇಲೆ ನೀವೇನು ಹೇಳಿದ್ರು ಮಾಡ್ತೇನತ್ತ. ಏನು ತಿನ್ನೋಗ್ರಿ, ಒಳಗೆ ಅತ್ತಿ ಇದಾರ, ಹೋಗ್ರಿ. ನಾಷ್ಟಕ್ಕೆ ಬರೋದು ಬಿಟ್ಟು ಇಲ್ಲೇನು ಮಾಡತ್ತಿ? ಯವ್ವ, ಈಗ ಏನ್ ಬೇ ಯವ್ವ, ಬುದ್ಧಿನ ಕಲ್ಸಿಲಿಕ್ಕಿಗೆ. ಯಾರಂದ್ರೆ ನಂಗೆ ಬುದ್ಧಿ ಕಲ್ಸಿಲ್ಲ ಅಂತೇಳಿ? ಹಂಗಿದ್ರ ನಂಗೆ ತಿನ್ನಕ್ ಕೊಡ್ಲಾರ್ದ ನೀ ತಿಂತಿದ್ದೇನ? ಅಯ್ಯ, ನೀ 2 ದಿನ ಎಲ್ಲರೂ ಊರಿಗೆ ಹೋದ್ರ ಹಂಗಾರ ನೀ ಬರೋ ಮಟ್ಟ ಉಪವಾಸ ಇರ್ಬೇಕನ್ನ? ತಿನ್ಬಾರ್ದು? ಓ, ಬಾರಿ ಬಿಡ. ಈಗ ನೋಡು, ಅತ್ಗಮ್ ತಿಂದ್ರನ? ಅಯ್ಯ, ಅವ್ರಿಗೆ ಹೊಟ್ಟೆ ಎಸ್ತಿಲ್ ಕಾಣ್ತತಿ. ಅವ್ರು ತಿಂದಿಲ್ಲ, ನಂಗೆ ಹೊಟ್ಟೆ ಎಸ್ತಿತ್ತು. ಹೋಗ್ಲಿ ಬಿಡ್ಲಾ, ಹೊಟ್ಟೆ ಎಸ್ತಿತ್ತನ ತಿನ್ನಾಕತ್ತತಿ. ಎದಕ್ ಹಂಗ್ ಮಾಡ್ತಿ? ಆಕಿಗೆ ಈಕಿಗೆ ಒಂದನ? ಅದ ಆಕೆ ಬೆಳೆದಿರೋ ರೀತಿನ ಬೇರೆ, ಈಕಿ ಬೆಳೆದಿರೋ ರೀತಿನ ಬೇರೆ. ಬೆಳಿಗ್ಗೆ ಕೈಯಾಗ ಕಾಲಾಗ ಆಳು ಕಾಳು ಅದಾರ, ಬೇಕಾದಂಗೆಲ್ಲ ಕೆಲಸ ಮಾಡಾಕ. ನಾಷ್ಟ ಮಾಡಿಟ್ಟಿದ್ದನ್ ಬಿಸಿ ಕರೆದು ನಮ್ಮ ಅತ್ತಿಗೆ ಹಿಂಗ ತಿನ್ನಾಕ್ ಕೊಡ್ತಿದ್ಲು ಆಕಿ ಕಸ್ತೂರಿ, ಗೊತ್ತನ? ಹಂಗೆಲ್ಲ ತಿಂದು ಉಂಡು ಆರಾಮಾಗಿದ್ದಕ್ಕೆ ಆಕಿಗೆ ಹೋಗಿ ಈಕಿಗೆ ಹೋಲ್ಸಾಕತ್ತಿಯಲ್ಲ. ಈಕಿಗೆ ಒಂದ್ ಹೊತ್ತು ಉಪವಾಸ ಇದ್ದು ರೂಢ ಐತಿ, ಹಂಗಾಗಿ ಕಾಯ್ಕೊಂತ ಕುಂತಿರ್ಬೇಕು ಗಂಡನ ಸಲುವಾಗಿ. ನೀ ಹುಡುಗಿ ಹಂಗ ಅನ್ನಕ್ ಹೋಗ್ಬೇಡ, ಸುಮ್ನಿರ. ಪಾಪ ಅಲ್ಲೇ ತವ್ರ ಮನ್ಯಾಗ ಹೆಂಗಿದ್ಲ, ಗಂಡನ ಮನ್ಯಾಗೂ ಹಂಗೆ ಇರ್ಲಕ್ಕಿ. ಓಹೋ, ಕಾಯಿ ಮಾಡು, ಯಾಕೇನಾತ? ಅಕ್ಕಿ ತಿನ್ಮೇಲೆ ನೀ ತಿನ್ನಕೇನ್ ಬೇಡ ಅಂತಾರನ? ಪಾಪ ಹೊಟ್ಟೆ ಹಸ್ತತಿ, ನಂಗೆ ಹಾಕೊಡು ಅಂತ ಬಂದ್ಲು. ತಗೋರಪ್ಪ ತಿನ್ನು, ಹಾಕೋ ಹಿಡಿವಾ ಅಂತ ಹಾಕೊಟ್ಟೆ. ಏನಾತ ನಿಂದೊಂದ್ ಕತಿ ಆತ. ಇವನ್ನೆಲ್ಲ ಬಿಡು, ಈಗ ನಿಮ್ಮ ಅಪ್ಪ ಉಣ್ಮೇಲೆ ಉಣ್ತೇನೆ ನಾನು. ಪಾಪ ನಿಮ್ಮಪ್ಪ ಒಂದಿನ ಏನ್ ಅನ್ನಕ್ ಹೋಗಲ್ಲ ನನಗೆ. ನಿಮ್ಮಪ್ಪಗ ಹಾಕೊಟ್ಟು ನಾ ಎಷ್ಟೋ ಸಲ ನಾ ಉಣ್ಮೇಲೆ ನಿಮ್ಮಪ್ಪಗ ಹಾಕೊಟ್ಟೇನಿ. ನಿಮ್ಮಪ್ಪ ಯಾವತ್ತು ನಾ ತಿನ್ಮೇಲೆ ನೀ ತಿನ್ಬೇಕು, ಯಾಕೆ ತಿಂದಿ ಅಂತ ನನ್ ಕುಟ್ಟಿ ಯಾವತ್ತು ಜಗಳ ಮಾಡಿಲ್ಲ. ಮೊದ್ಲು ಅದನ್ನ ಅರ್ಥ ಮಾಡ್ಕೊರಿ ಗಂಡುಗಳಾದಾರ ನೀವು. ಹೇಂತಿ ಮನ್ಯಾಗ ಬೆಳಗಿಂದ ಚಂತನ ದುಡ್ಡು ಕೆಲಸ ಮಾಡಿರ್ತಾಳ, ಹೊಟ್ಟೆಸ್ತಾಗ ಒಂದ್ ತಿನ್ನಕ್ ಸ್ವತಂತ್ರ ಕೊಡ್ರಿ. ಅದನ್ ಬಿಟ್ಟು ಗಂಡ ತಿನ್ಮೇಲೆ ಹೇಂತಿ ತಿನ್ಬೇಕು ಅಂತೇಳಿ ಅದನ್ನೆಲ್ಲ ಕರ ಕಂಡೀಷನ್ ಇಟ್ಕೋಬೇಡ್ರಿ. ಪಾಪ ಹೊಟ್ಟೆಸ್ತಾಗ ತಿನ್ಲಿ. ಏನ್ ಅಷ್ಟು ನಿಮಗೆ ಇಲ್ದಂಗೇನ್ ಬಳ್ಕೊಂಡ್ ತಿಂತಾರನ? ನೀವು ಬಂದಾಗ ನಿಮ್ಗೂ ಹಾಕೊಡ್ತಾರ. ಮತ್ತ ಹೊಸ್ತ್ರಾಗ ಒಂದ್ಸಲ ಅತ್ತಿಗೆ ಮಗ ನೀನು ಈ ಮಾತು ಬೈಯಾಕತ್ತಿದ್ದಿ ಅಲ್ಲ, ಅವಂಗಿನ್ನೂ ಹಾಕೊಟ್ಟಿಲ್ಲ, ಆಲೆ ಕುಂತಿಯಲ್ಲ ಅಂತೇಳಿ. ಅದ ಆಕಿಗೆ ಈಕಿಗೆ ವಯಸ್ಸೇನು, ಆಕಿ ವಯಸ್ಸೇನು? ಆಕಿ ವಯಸ್ಸಿಗೂ ಈಕಿ ವಯಸ್ಸಿಗೂ ಒಂದೇ ಆಕತ್ತನ? ಇನ್ನೂ ಲೆಕ್ಕದಂತ ಹೇಳ್ಬೇಕಂದ್ರೆ ನಿಮ್ಮ ಅಣ್ಣನ್ಕಿಂತ 2 ವರ್ಷ ಈಕಿನೇ ದೊಡ್ಡಕಿ. ನನಗೆ ನೆನಪು ಹೋದ್ರೆ ಊರಾಗ ಮಂದಿಗೆ ವಿಚಾರ ಗೊತ್ತಾದ್ರೆ ಮಾಡ್ಕೊಂಡು ಹಾಕ್ತಾರ. 2 ವರ್ಷ ಈಕಿನೇ ದೊಡ್ಡಕಿ ನಿಮ್ಮ ಅಣ್ಣನ್ಕಿಂತ. ಮತ್ತ ಅಂತದ್ ಮುದಿ ವಯಸ್ಸು ಹಾಕೊಂಡು ಮತ್ತೆ ಮೊದ್ಲ ತಿನ್ನಕ್ ಕುಂತ್ರ ಅದಕ್ಕ ಅವ ತಿನ್ಮೇಲೆ ತಿನ್ನು ಅಂದಿದ್ದು. ಅವ ನೀ ಆದ್ರೂ ಅಲ್ಲೊಂಥರ ಇಲ್ಲೊಂಥರ ಮಾಡ್ತೀಯವ ನೀನು. ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಹೊಸ ರೂಲ್ಸ್ ತರಾಕೋಬೇಡ ಇಲ್ಲೇ. ಅಲ್ಲೊಂಥರ ಇಲ್ಲೊಂಥರ ಅಂತ. ಈಗ ಏನಿಗ್ ತಿಂತೀಯ ಇಲ್ಲಿಗ? ಇದನ್ನ ಜಗಳ ಮಾಡ್ಕೊಂಡು ನಿಂದಿರ್ತೇನ? ಕೆಲ್ಸಕ್ಕೆ ಹೋಗೋ ಹೊತ್ತಲ್ಲ. ಓಯ್ ಹೋಗು,
ಕಿತ್ಲಾಳ ತಿಕ್ಕಿಟಿ ಅಲ್ಲಿ ಬಾಂಡೆ ಒಂದ್ ತೊಗೊಂಬಂದ್ ಒಳಗ್ ಬುಟ್ಟಿ ಇಡು ಗಂಗಾಳ ಇಲ್ಲ ನಾಷ್ಟ ಕಾಕಕ ಬಾರ್ಲ ಹೋಗ್ ತಿನ್ನೋಗ್ ತಿನ್ನೋಕತ್ರ ಬೈತಾನ ಆತ ತಿನ್ನು ನಾ ಕೆಲ್ಸಕ್ಕೆ ಹೋಗ್ತೀನಿ ಏನ ಅಲ್ಲ ನಾ ಕೆಲ್ಸಕ್ಕೆ ಹೋಗ್ತೀನಿ ಅಂದೆ ಅದಕ್ಕೆ ಹೇಳಿದ್ದೆ ಹೇಳ್ತಿ ಹೋಗು ಕೆಲ್ಸಕ್ಕೆ ಅಡ್ನಾಡಿ ನಿನ್ನೆ ನಿಂಗೆ ಏನ್ ಹೇಳ್ಕೊಟ್ಟಿದ್ದೆ ಕೆಲ್ಸಕ್ಕೆ ಹೊಂಟ್ರೆ ಏನ್ ಅನ್ಬೇಕಂತ ಹೇಳಿದ್ದೆ ಓ ಅಡ್ಡ ಎಲ್ಲ ಒಂದ್ಸಲ ಮಾಡಿ ಎಷ್ಟು ಕಲ್ತಿ ನೋಡೋಣ ಏನು ಅಂದ್ರೆ ಕೆಲ್ಸಕ್ಕೆ ಹೊಂಟ್ರ ನಿಮ್ ಸಲುವಾಗಿ ದಾರಿ ಕಾಯ್ತಿರ್ತೇನೆ ಏನ ಆಮೇಲೆ ಕೆಲ್ಸಕ್ಕೆ ಹೋಗಿ ದೌಡ್ ಬರ್ರಿ ಇಲ್ಲ ಅಂದ್ರೆ ನಂಗೆ ಭಾಳ ಬೇಜಾರಾಕೈತಿ ನೀವಿಲ್ಲ ಅಂದ್ರೆ ಅದಕ್ಕೆ ದಿನ ಪೂರ್ತಿ ನೀವು ಯಾವಾಗ ಬರ್ತಿರೋ ಅಂತ ಕಾಯ್ತಿರ್ತೇನೆ ಗೊತ್ತೇನು ನೀವು ಏನಾರ ಬರೋ ತಡ ಆದ್ರೆ ನನ್ನ ಮನ್ಸಿಗೆ ಭಾಳ ಬೇಜಾರಾಕೈತ್ರಿ ನೀವು ದೌಡ್ ಬರ್ರಿ ಆಯ್ತಿಲ್ಲ ಈಗ ಹೋರಿ ನಿಮ್ದು ತಿನ್ನಕ್ಕೂ ಬಿಡಲ್ಲ ನಾಳಿಂದ ನೀ ಬರೋದ್ರೊಳಗೆ 8 ಗಂಟೆಗೆ ತಿನ್ಬಿಡ್ತೇನೆ ಆಹಾ ಅದ್ರಾಗ ಯಾವ ಫೀಲಿಂಗ್ಸ್ ಇಲ್ಲ ಅಂದ್ರು ಈ ಮಾತು ಕೇಳಕ್ಕೆ ಎಷ್ಟು ಖುಷಿ ಆಗತ್ತೆ ಹೋಗ್ಲಿ ಹೋಗ್ಲಿ ಇಷ್ಟರ ಇಂಪ್ರೂವ್ ಆಗ್ಯಾಳಲ್ಲ ಬರ್ಬರ್ತಾ ಇನ್ನೂ ಚೇಂಜ್ ಮಾಡ್ಬೇಕು ಇರ್ಲಿ ಕ್ರಮೇಣ ಇಷ್ಟರ ಬದಲಿ ಆದ್ಲಲ್ಲ ತಿನ್ನ ಅಯ್ಯೋ ಆ ಹುಡುಗಿಗೆ 2 ಸರಿಗೆ ಜಳಕ ಮಾಡಿಸಿ ಒಳಗೆ ಕರ್ಕೊಂಡ್ ಬಂದಿಯಲ್ಲ ಅದಕ್ಕೆ ಆ ಹುಡುಗ ಬಯಕತ್ತೀರಿ ಎತ್ತೀರ ಏನಿಗೆ ಜಳಕ ಮಾಡ್ಸಕ ಬೆಳಗ್ಗೆ ಜಳಕ ಮಾಡ್ಯಾನ ಬೆಳಗ್ಗೆ ಜಳಕದ ಮನೆ ಹಾಳಾತು ಅವ್ರ ಮನೆಗೆ ಎದಕ್ಕೆ ಕಳ್ಸಿದ್ದಿ ಏನು ಈ ಚರ್ಗೆಟ್ ನಿಂತೀಯ ನೀನು ಹೆಣ್ಮಗಳು ಅವ್ರ ಮನೆಗೆ ಎದಕ್ಕೆ ಕಳ್ಸಿ ಈಗ ಅಯ್ಯೋ ದೇವ್ರೆ ಇಲ್ಲವ ಯಾಕ ಇದು ಮನಿ ಎಲ್ಲೇ ಹೊಂಟ್ತಿದ್ ಯವ್ವ ದೇವ್ರೆ ಅಲ್ಲ ಏನು ಹೇಳ್ಬೇಕಾತು ಅಂತ ನನಗಂತೂ ತಿಳಿಲಾರ್ದಂಗೆ ಆತು ಬಿಡು ಅಲ್ಲ ಅವ್ರ ಮನೆಗೆ ಕೇಳ್ದ ಕಳಿಸ್ತಿ ಅಂದ್ರೆ ನೀನು ಏನು ಹೇಳ್ಬೇಕು ನಿನಗಂತ ನಾನು ದೊಡ್ಡವರು ಸಣ್ಣವ್ರನ್ನ ಭಯ ಭಕ್ತಿನೇ ಇಲ್ದಂಗೆ ಆಗೈತೆ ನಿನಗೆ ಏನ ನನಗೇನಾರ ಒಂದು ಮಾತಾರ ಹೇಳಿ ನೀನು ಅವ್ನ ಅವ್ರ ಮನೆಗೆ ಕಳ್ಸಕತ್ತೇನೆ ಅಂತೇಳಿ ನೀನು ಅಲ್ಲಿಗೆ ನನ್ನ ಮೊಮ್ಮಗನ ಎದಕ್ಕೆ ಕಳ್ಸಿದ್ದಿ ನೀನು ನಿಮ್ಮ ಮೊಮ್ಮಗ ನನ್ನ ಮೊಮ್ಮಗಲ್ಲ ನಾನು ನಿನ್ನ ಮೊಮ್ಮಗ ಆಗೋಲ್ಲಕ್ಕ ನನಗೆ ಮರಿ ಮೊಮ್ಮ ಆಗೋದಲ್ಲವ ಅವ್ನ ಅಲ್ಲಿ ಮಟ್ಟ ಎದಕ್ಕೆ ಕಳಿಸಿದೆ ನೀನು ನಿನಗೆ ಯಾರು ಕಳ್ಸಂತ ಹೇಳಿದ್ರಂತ ಕೇಳಾಕತ್ತೇನೆ ನನಗೇನು ತಪ್ಪು ಅಂತ ಅನ್ಸೋಲ್ತು ನನ್ನ ಮಗಳ ಮನೆಗೆ ನನ್ನ ಮೊಮ್ಮಗನ ಕಳ್ಸೇನಿ ಹೋಗಪ್ಪ ಆಕಿನ ಕರ್ಕೊಂಬ ಅಂತೇಳಿ ಅದ್ರಾಗ ಏನು ತಪ್ಪೈತಿ ಅಲ್ಲ ಆದ್ರೂ ಅವ್ವ ಬದುಕಿರೋ ಹೊತ್ನ್ಯಾಗ ಹಿಂಗೆ ಮಾಡ್ತೀರಿ ನೀವು ನಾಳೆ ಅವು ಸತ್ ಕಾಲಕ್ಕೆ ಹೆಂಗಂತ ಸತ್ ಕಾಲಕ್ಕೆ ಹೋದಿಲ್ಲ ಇನ್ನು ಸಾಯೋದು ಯಾವಾಗ ಏನೋ ಸತ್ತಾಗ ನೋಡೋಣ ಅಂತ ತಗೋರಿ ನೋಡವಾ ನೋಡು ಹೆಂಗ ಮಾತಾಡ್ತಾಳ ನೋಡು ನೋಡು ಮಾತಾಡ್ಲಾರ್ದ ಏನ್ ಮಾಡ್ತಾಳ ಹೇಳು ಮಾತಾಡ್ತಾಳವ ಮತ್ತೆ ಈಗ ನನ್ನಿಂದ ಏನಿಲ್ಲ ಅಂತ ಗೊತ್ತಾಗೈತಲ್ಲ ಎಲ್ಲ ಅವ್ರದೇನಾ ಮತ್ ಮಾತಾಡ್ತಾರ ಸುಮಿತ್ರಾ ನಿನ್ ಗಂಡನ ಮನೆಗೆ ಹೋಗವ ಪುಣ್ಯಾತ್ಗಿತ್ತಿ ಹೋಗ್ ಇಲ್ಲಿದ್ದು ಬೆಂಕಿ ಹಚ್ಚೋದ್ ಬೇಡ ಏನ ಮೊದ್ಲೇ ನಮ್ಮ ಅತ್ತಿ ನನಗೆ ಯಾವತ್ತು ಪ್ರೀತಿಯಿಂದ ನೋಡ್ಕೊಂಡು ಇಲ್ಲ ಕಿರಿಕಿರಿ ಮಾಡೋದೇನು ತಪ್ಸಿಲ್ಲ ಮತ್ತೆ ಇನ್ನೊಟ್ಟು ನೀನು ಉಪಕಾರ ಹಾಕ್ಬೇಡ ಸಾಯಂಕಾಲಕ್ಕೂ ನನಗೆ ಇದಾರ ಅಡಿ ಕೇಳಕ್ಕಾಗಲ್ಲ ಏನು ನನ್ನ ಮಗಳಕ್ಕೆ ಆ ಮನ್ಯಾಗ ಅದಾಳ ನನ್ನ ಮೊಮ್ಮಗ ಹೋಗ್ತಾನ ಬರ್ತಾನ ಬೆಕ್ಕದ್ ಮಾಡ್ತಾನ ಜಳಕ ಮಾಡ್ಸು ಅದು ಮಾಡ್ಸು ಇದು ಮಾಡ್ಸು ನಾ ಮಾಡಕ್ ತಯಾರಿಲ್ಲ ಏನ ಸಾಧ್ಯ ಆತು ಅಂದ್ರೆ ನಾ ಇದ್ದಿದ್ದು ಹೇಳ್ತೇನಲ್ಲ ನಾನು ಮತ್ತೆ ಆ ಮನೆ ಸಂಬಂಧನಾದ್ರೂ ಬೆಳೆಸ್ತೇನೆ ಅಯ್ಯೋ ದೇವ್ರೇ ಇಲ್ಲಪ್ಪ ದೇವ್ರೇ ನನ್ನ ಕಣ್ಣು ಮುಚ್ಚು ಸಪ್ಪ ಆ ಕರ್ಮ ನನ್ನಿಂದ ನೋಡಕ್ ಆಗಲ್ಲ ಅಲ್ಲ ನಾನು ಬದುಕಿರಲ್ಲ ಬಿಡು ಬದುಕಿರೋದು ಇಲ್ಲ ಮಾಡ್ರಿ ಏನೇನು ಮಾಡ್ತೀರಾ ಮಾಡ್ರಿ ಯಾರ್ಯಾರಿಗೆ ಏನೇನು ತಿಳಿತೈತೋ ಎಲ್ಲ ಮಾಡ್ರಿ ಎಲ್ಲ ನಮ್ಮ ಕರ್ಮ ಏನು ಮಾಡೋಕ್ಕಾಕತಿ ಏನು ಮಾಡೋಕ್ಕಾಕತಿ ಹೇಳಿ ಎಲ್ಲ ನನ್ನ ಕರ್ಮ ಇಂಥ ಪ್ರಾರಬ್ಧಗಳು ಗಂಟು ಬಿದ್ದ ಮೇಲೆ ಮತ್ತೆ ಇಂಥದೇ ಅಲ್ಲ ಆಗೋದು ಶೋ ದೇವ್ರೇ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಆ ಕುಲಿಗೆಟ್ಟಕ್ಕೆ ಹೋಗಿ ಹಂಗೆ ಮಾಡಿಲ್ಲ ಈಗ ಅದನ್ನು ಮುಂದುವರ್ಸಕ್ಕೆ ಹೊಂಟಾಳ ಕೈ ಬಿಡೋದು ಬಿಟ್ಟು ಮಾಡಲಿ ಏನೇನು ಮಾಡ್ತಾವ ಮಾಡು ಮನೆಗೆ ಮಾತ್ರ ಒಳ್ಳೇದಾಗಲ್ಲ ನಾನು ಹೇಳ್ತೀನಲ್ಲ ಮನೆಗೆ ಮಾತ್ರ ಒಳ್ಳೇದಾಗಲ್ಲ ಮನೆಯನ್ನಾರು ಉದ್ಧಾರ ಆಗಲ್ಲ ಅತ್ತಿಯರ ಈ ರೀತಿ ಮನ್ಯಾಗ ತುಂಬಿದ ಮನಿ ಸಣ್ಣ ಮಕ್ಕಳದಾವ್ ಹಿಂಗ ಮಾತಾಡ್ಬೇಡ್ರಿ ಮನಿ ಉದ್ಧಾರ ಆಗಲ್ಲ ಮನೆಯವ್ರಿಗೆ ಒಳ್ಳೇದಾಗಲ್ಲ ಯಾಕೆ ಹಂಗೆ ಮಾತಾಡ್ತೀರಿ ದೊಡ್ಡವರಾಗಿ ಸಾಧ್ಯ ಆದ್ರೆ ಆಶೀರ್ವಾದ ಮಾಡ್ಬೇಕ ಹೊರತು ಇಲ್ಲ ನಾಲ್ಕು ಒಳ್ಳೇದು ಮಾತಾಡ್ರಿ ಅದನ್ನ ಬಿಟ್ಟು ಇಂತಾವ್ ಮಾತಾಡ್ತಿರಲ್ರಿ ಎತ್ತೀರ ನಿಮ್ಗೇನು ತಿಂದನ್ ಪತ್ತೆ ಆಗೋದಲ್ಲ ಮನ್ಯಾಗ ಒಂದು ಕೊನಕ್ ತೆಗಿಲಿಲ್ಲ ಒಂದು ಜಗಳ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಮಗಳಿಗಂತೂ ಅದೇ ಬೇಕು ಬಿಡ್ರಿ ಮತ್ತೇನಕ್ಕೆ ಮನ್ಯಾಗಿಲ್ಲ ಒಂದು ಜಗಳ ಆದ್ರೆ ಸಾಕು ಖುಷಿಯಿಂದ ನೋಡ್ಬೇಕನ್ನಂಗಕತ್ತೆ ಮತ್ತೇನೈತಿ ಆದ್ರೆ ನಮಗೆ ಹಂಗಲ್ಲಪ್ಪ ನಮಗೆ ಮನೆ ತಣ್ಣಗಿರ್ಬೇಕು ನೆಮ್ಮದಿಯಾಗಿರ್ಬೇಕಂತೈತಿ ನಿಮಗೆ ಕಾಲು ಬೀಳ್ತೇನೆ ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಹಿರಿಯರಾಗಿ ನೀವು ಹಿಂಗೆಲ್ಲ ಮಾತಾಡಿದ್ರೆ ಮಂದಿಗೆ ಮನೆಯವ್ರಿಗೆ ಒಳ್ಳೇದಾಗಲ್ಲತ್ತೀರ ನಾ ಹೇಳ್ತೇನಲ್ಲ ಮಾತಾಡ್ಬೇಡ್ರಿ ಅಯ್ಯೋ ನಾನು ಮಾತಾಡೋದ್ರಿಂದ ಮಂದಿಗೆ ಮನೆಯವ್ರಿಗೆ ಒಳ್ಳೇದಾಗಲ್ಲ ಹೌದವ ಹೌದು ನೀವು ಮಾಡೋದೆಲ್ಲ ಸರಿ ಐತಿ ನೀವು ಮಾಡೋದ್ರಿಂದ ಒಳ್ಳೇದಾಕತಿ ನಾನು ಮಾತಾಡೋದ್ರಿಂದ ಒಳ್ಳೇದಾಗಲ್ಲ ಬಿಡು ಮತ್ತೆ ಹೌದು ಮಾಡ್ರಿ ಏನೇನು ತಿಳ್ತೈತೆ ಅದನ್ನು ಮಾಡ್ರಿ ನಂದೇನು ಈ ಮನೆ ಮಾತು ನಡೀತೈತೆ ಆಕಿಗೀಗ ಹುಡುಗಿ ಸೈಕಲ್ ತರ ಅವಶ್ಯಕತೆ ಇತ್ತ ಅದಾರಿಲ್ಲ ಮನ್ಯಾಗ ಹೌದ ನಂಗೆ ಅಮ್ಮ ಅದಾಳ ಅಜ್ಜದಾನ ಅಪ್ಪದಾನ ಸತ್ತಾನ ಅವನ ತರ್ತಿದ್ನಿಲ್ಲ ಆಕಿ ಮಗಳಿಗೆ ಬೇಕಂದ್ರ ಅತ್ತೆಯರ ಬಾಯಿ ಮುಚ್ಕೊಂಡದೇನಂತ ಬಾಯಿಗೆ ಬಂದಂಗ ಮಾತಾಡಕ್ ಹೋಗ್ಬೇಡ್ರೆ ನನ್ನ ಮಗಳ ತಾಳಿಗೆ ಕಟ್ಕ ತರುವಂತ ಮಾತಾಡ್ತಿರಲ್ರಿ ಅತ್ತೆಯರ ನಿಮ್ಗೆ ಏನು ಬಂದತ್ ನಿಮ್ಗ
ದೇವ್ರ ನಿಮ್ಮನ್ನ ಇಟ್ಟಿದ್ದಾನಪ್ಪ ದೇವ್ರೆ. ಯಾವಾಗ ನೀವು ನೆಗದ್ ಬಿದ್ದು ನೆಲ್ಲಿಕ ಮರ ಹಾಕಿರಲ್ಲ ಅವಾಗ ಈ ಮನಿ ತಣ್ಣಗಿರ್ತತಿ. ಹಾ ಇಲ್ಲ ನಿಮ್ಮ ಮಗಳು ಹಾಳಾಗಿ ಹೋಗ್ಬೇಕೀಗ. ನಿಮ್ಮ ಮಗಳಿಗಾಗಿತ್ತು ಸಾಲದ ಕುಂತಾಳಲ್ಲಿ ಇಲ್ಲಿ ಬಂದು ನನ್ನ ಮಗಳಿಗೂ ಹಂಗ ಆಗ್ಬೇಕನ? ಯಾಕೆ ಹಿಂಗ್ ಮಾತಾಡ್ತೀರಿ ಅತ್ತೀರ? ನೀವು ಮನುಷ್ಯರ ನೀವು ಮನಸ್ಸರ ಕುಲಕ ಅವಮಾನ ನೀವು. ಬರ್ಲಿ ನನ್ ಗಂಡ ಬರ್ಲಿ, ಇದು ಏನಿದು ಮಾತಾಡ್ತಿರೋದಂತ ಕೇಳ್ತೀನಿ. ಅಲ್ಲ ನಾನೇನ್ ಹಂಗ ಆಗ್ಲಿ ಅಂದ್ಯಾನ? ಅದಾನಲ್ಲ ಅವ್ನು ತರ್ತಾನ ಅಂತ ಹೇಳಿದ್ದು. ತೊಂದ್ರೆ ಏನ್ ತಪ್ಪೀಗ? ಏನ್ ತಪ್ಪೀಗ? ತಡ ಮಾತು. ಏಯ್ ನಡಿ ನಡಿ ಹೋಗ ನಡಿ. ವಾ ಅಲ್ಲೋಡ ಬಿ ಹೆಂಗ್ ಮಾತಾಡ್ತಾಳ. ನೀವು ನೆಗದ್ ಬಿದ್ದು ನೆಲ್ಲಿಕ ಮರ ಆದ್ರೆ ಈ ಮನೆ ತಣ್ಣಗಿರ್ತೈತಿ ಅಂತಾಳ. ವಾ ದೇವ್ರೆ, ಭಾಳ ಮಾತಾಡಕ್ ಕಲ್ತಾಳ ಬೇವ ಈಕಿ, ಭಾಳ ಮಾತಾಡ್ತಾಳ. ಥೂ 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 ಥೂ. ಆಳ್ಗೆರ್ಯಾಕ ಇದೊಂದು ಪ್ರಾರಬ್ಧ. ಸಂಬಂಧ ಬೆಳೆಸ್ತೀನಿ ಅಂತಾಳಲ್ವ ಈಕಿ. ಏನ್ ಬಿಡವ ಹೋಲತ್ತಾಗ ದೇವ್ರೇ ನಮ್ಮನೆ ಅಲ್ಲೇ ಮಟ್ಟ ಇಟ್ಟಿರ್ತಾನ. ಏನಾರ ಮಾಡ್ಕೋಲ್ರ ಕೂರಾನ್ ಮಂದಿಗೆ ಯಾಕ್ರ ಚೀತು ಅಂದ್ರ ಆಕೆಗೆ ಬುದ್ಧಿ ಬರ್ತತಿ. ಯಾಕೆ ನಾ ತಲೆ ಕೆಡಿಸ್ಕೋಬೇಕು? ಅಲ್ಲ ಮನಿ ಮಗಳು ಹೋಗಿ ಮದುವೆ ಮಾಡ್ಕೊಂಡಾಗ ಸುಮ್ಮನಾಗಾರ ಮತ್ತೆ ಮುಂದೆ ಮಾಡೋದು ಏನೈತೆ ಮಾಡ್ತಿದ್ದಾರವ, ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ಶೋ ದೇವ್ರೆ ಅವ್ವ, ನೀರ ಮಠ ಅಷ್ಟೇ ಬೇ ನಂಗೆ ತವ್ರು. ನೀ ಇಲ್ಲದ ಕಾಲಕ್ಕೆ ಯಾವ ತವರು ಇಲ್ಲ ಏನಿಲ್ಲ, ಬರೇ ತೌಡ್ ಅಷ್ಟೇ ಉಳಿಯೋದು. ಏನು ನಾನೇನು ಬರಕ್ಕೆ ಹೋಗಲ್ಲ ಬಿಡಿ ಇಲ್ಲಿ. ಅಲ್ಲೇ ಅದೇನ್ಲೇ ಅದು ಏನು ಪ್ರೇಮಿ ಕೂಡ ಜಗಳ ತೆಗಿದೆಯಲ್ಲ ಅಲ್ಲೇ ಒಟ್ಟ ಬಾಯಿ ತಮ್ಮಿಗಿರಂಗಿಲ್ಲಲ್ಲ. ಅಯ್ಯ ಶಾಂತಕ್ಕ ಒಂದ್ 2 ಇಟ್ಟಿಗೆ ತಗೊಂಡೇನ ಅಷ್ಟಕ್ಕೆ ಹಂಗ್ ಮಾಡ್ತಾವ ನೋಡ. ಒಂದ್ ಈಟ್ ಅದ ಪೈಖಾನಿಗೆ ಹೋಗಿದ್ನಲ್ವಾ, ಆ ಪೈಖಾನಿಗೆ ಕುಂದ್ರಾಕ ಇದನ್ನೇ ಇಲ್ವಾ, ಹಂಗಾಗಿ ಒಂದ್ 2 ಇಟ್ಟಿಗೆ ಆಕಡೆ ಈಕಡೆ ಇಟ್ಟಿದ್ದೆ. ಅದಕ್ಕೆ ಬೋದಾಡಕತ್ಲ ಅವನು ತಗೊಂಡೋಗಿ ಮಕ್ಕಕ್ಕೆ ಹೋಗದ್ ಬಂದೇನಿ. ತಲೆ ಹೊಡಿಯಂಗತ್ತದ. ತಗೋ ನೀನೇ ಇಟ್ಕೋ ಅಂತೇಳಿ. ಅಕ್ಕಲ್ಲವ್ವ ಆಕಿ ಈಕಿ ಅದಳಲ್ಲ ಊರ್ ಬಿಡಾಡ್ಯಾರ ತಣ್ಣಗಿರೋದಲ್ಲ ಈ ಬೆಂಡ್ಲಾರಿಂದನ ಆಗದು. ಕೊಂಡಬಿಟ್ಟು ಉಸುಗ್ ತುಂಬ್ಕೊಂಡು ಹೊಂಟಾರ. ಗೊತ್ತಾಗೈತೆ ಆಕಿಗೆ, ಗೊತ್ತಾಗಿ ಆ ಉಸುಗ್ ಯಾಕೆ ತುಂಬ್ಕೊಂಡು ಹೊಂಟ್ರಿ ಅಂತೇಳಿ ಈ ಪಾತೆಗೆ ಬೆಂಕಿ ಹಚ್ಚಕ್ಕೆ ನಡ್ಕೊಟ್ಟು ಈಕಿನ ಹಚ್ಚಿ ಆ ಉಸುಗ್ ಯಾಕೆ ತುಂಬ್ಕೊಂಡು ಹೊಂಟ್ರಿ ಅಂತ ಜಗಳ ಮಾಡ್ಯಾರ. ಎಲ್ಲ ಕುಡ್ಸಿ ಹೋಗಿ ನನ್ನ ತೆರಿಮೆ ಬಂತವ. ಈಕಿನೂ ಮಾಡ್ಯಾಳ ಅಂತೇಳಿ ಏನು ಮಾಡ್ತೀವಿ ಹೇಳು? ಅಯ್ಯೋ ದೇವ್ರೆ ಯವ್ವ, ನಾ ಮಾಡಿಲ್ಲ ಅಂತ ಹೇಳಿದ್ರು ಈಕಿ ನಂಬೋಳಾಗಿದ್ಲ. ಕಡೆಗೆ ಹಂಗ ಮಾಡಿ ಈಗ ಏನು ಅದನ್ನೇನು ತಂದು ಕೊಡ್ಬೇಕನ ಅಂದೆ. ಬೇಕಾಗಿಲ್ಲ ನೀನೇ ಇಟ್ಕೊ ಅಂದ್ಲ, ಆದ್ರೂ ತೊಗೊಂಡೇ ಕೊಟ್ಟೇನಿ. 2 ಇಟ್ಗೆ ಒಯ್ದು ಕೊಟ್ಟೆ. ಇಲ್ಲ ಒಂದ್ ಇಟ್ಕಿನೇ ಒಡೆದು 2 ಭಾಗ ಮಾಡಿ ಕೊಟ್ಟಿನಿ. ಒಂದ್ ಇಟ್ಕಿ ಒಡೆದು ನಾನು ಈ ಕಡೆ ಇಟ್ಟೀನಿ. ಅವ್ವಾ ಹಿಂಗೆ ಏನು ಮಾಡಲಿ ಇವ ನನ್ನ ತಗ ಎದಕ್ಕೆ ಬೇಕ್ರಿ ಬೆಂಡ್ಲಾರ ನಿಮ್ಗೆ? ತಣ್ಣಗಿರೋದು ಬಿಟ್ಟು ಅಂತೇನು ನಾನು ಯವ್ವ ಹೊಲಸಾಟ. ಅಯ್ಯ ಶಾಂತಕ್ಕ ಏನಾಯ್ತು ತಗೋ ಈ ಹೇಳ್ಬಿಟ್ಟು ಯಾವಾಗ ಯಾರ ಮನೆ ಮಕ್ಕಳು ಏನು ತಂದಿಲ್ಲನು? ಈಗ ದಿಮಾಕ್ ಮಾಡ್ತಾವ ಶಾಂತಕ್ಕ, ನಿಂಗೆ ಗೊತ್ತಿಲ್ಲ ಮೊದ್ಲೆಲ್ಲ ಮಾಡಿಬಿಟ್ಟಿದ್ದೆ. ಶಾಂತಕ್ಕ ನನ್ನ ಸೊಸಿ ಫೋನ್ ಕೊಡಿಸ್ತೀನಿ ಅಂದಾಳ ನನಗೆ. ಹೌದಾ? ಹೂನ ಶಾಂತಕ್ಕ, ನಶೀಬವ ಏನ ಒಟ್ಟ ನನ್ನ ನಶೀಬ ಅಂತೇಳಿ ಹೇಳ್ಬೋದು ಬಿಡು. ನನ್ನ ಸಸಿ ಫೋನ್ ಹಚ್ಚಿ ಕರ್ದಾಳ, ಬರ್ರಿ ಎತ್ತಿಯಾರ ಫೋನ್ ಕೊಡಿಸ್ತೀನಿ ಚಲೋದೊಂದು ತೊಗೊಂಡೋಗುವಂತ್ರಿ ಅಂತೇಳಿ. ಅದಕ್ಕೆ ಊರಿಗೆ ಹೋಗೋಣ ಅಂತ ಮಾಡೇನಿ. ಹೋಗಿ ನನ್ನ ಸಸಿ ಕಡೆ ಒಂದು ಚಲೋ ಫೋನ್ ಕೊಡಿಸ್ಕೊಂಬರ್ತೀನಿ. ಏನಂತಿ ಶಾಂತಕ್ಕ? ಕೊಡಿಸ್ಕೊಂಬಾರವ, ಕೊಡಿಸ್ಕೊಂಬಾ. ನಶೀಬ ಏನವ ಯಾರೇ ಏನು ಒಟ್ಟ ಒಂದು ನಿನ್ನ ಮಗ ಒಳ್ಳೆ ಹುಡುಗಿ ಕೈ ಹಿಡದ ನಶೀಬ್ ಬಿಡು ನಿಂದು. ಕೊಡಿಸ್ಕೊ ಎಂತ ಬೇಕಂತದೆಲ್ಲ ಕೊಡಿಸ್ಕೊ.